ರಾಜ ಕುರುಕುಲ ಸಾಮ್ರಾಟ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ ಸಾರ್ವಭೌಮಾಗಿ ಜೈ ಬರ ಜೈ ಬರ ಜೈ ಬರ. ಸರ್ಪ ಲಾಂಛನನ ಸಪ್ತ ಹೆಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಜೈಂಕರಿಸಿ ಧರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತಿರುವ ಕೊನಿಕರತ್ನ ಸೌಭೌಮ್ಯದಿಂದೊಡಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೈಂಕೌರ ಮಾತ್ರದಿಂದಲೇ ಚತುರ್ದಶಕ ಭುವನಗಳನ್ನೇ ಮೆಟ್ಟಿ ನಿಂತ ಮಹಾವೀರ ಆಸ್ತಿನಾಧೀಶ್ವರ ಕುರುಚಕ್ರೇಶ್ವರ ಈ ಪ್ರಚಂಡ ಕೌರವೇಶ್ವರ. ಆ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತವನ್ನು ಪಾನ ಮಾಡಲಿಚ್ಛಿಸುತ್ತಿರುವ ಈ ನನ್ನ ಸಹೋದರ ದುಶ್ಯಾಸನ ಅಪೂರ್ವ ಬಿಲ್ಲಾಳು ಕೆಚ್ಚೆದೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ನನ್ನ ಅಂಗಾಧಿಪ ಪ್ರಾಣ ಮಿತ್ರ ಕರ್ಣ ಮಿತ್ರ ದುರ್ಯೋಧನ ಪ್ರಜ್ವಲಿ ಉರಿಯುತ್ತಿರುವ ದಾವಾಗ್ನಿಗೆ ಸೇಡೆಂಬ ಹೋದ್ಯವನ್ನಿಟ್ಟು ಕ್ಷಣ ಈ ಕುರು ಸಾಮ್ರಾಜ್ಯವನ್ನು ಕ್ಷಣಕ್ಕೂ ಸೂಕ್ತ ಸಲಹೆಯನ್ನು ನೀಡುತ್ತಿರುವ ನನ್ನ ಸೋದರ ಮಾವನಾದ ಸೌಬಲ ರಾಜ ಶಕುನಿ ಇಂಥ ಅಪೂರ್ವ ವೀರ ರತ್ನಗಳು ಈ ನನ್ನ ಕುರು ರಾಜಲಕ್ಷ್ಮಿಯ ಮಣಿಮುಕುಟದಲ್ಲಿ ಶೋಭಿಸುತ್ತಿರುವಾಗ ಉರುಗಳಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ ಉರುಗಳಾಂಛನನ ಮೆರುಗಿ ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಕುರುಕುಂಬಿನಿಯ ಸ್ವರ ಸಂಪನ್ನ ದೀಪ್ತಿಮಣಿ ಮಕುಟ ವರ್ಧನಗೆ ಗುರೋದರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳು ಹಿರಲ್ ಎಡೆಗೆ ಸುರಸಿಂಧು ಧನ ಗುರುವ ವಿನಯ
ಹೀಗಿರುವಲ್ಲಿ ಸಾಟಿರುವರ ನನಗೆ ಸರಿ ಸಾಟಿರುವರ ಸಾಟಿರುವರ ನನಗೆ ಸರಿ ಸಾಟಿರುವರ ಗುರುಕುಲದಿ ಮೋಸನದಿ ತಲವ ಬಿಡದೆ ಚೌರ್ಯದಿಯೇ ಕೈ ಕದರಿ ಎನಿಸಿಕೊಳ್ಳು ಗುರುಕುಲದಿ ಮೋಸನದಿ ತಲವ ಬಿಡದೆ ಚೌರ್ಯದಿಯೇ ಕೈ ಕದರಿ ಎನಿಸಿಕೊಳ್ಳು ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಯಾರಲ್ಲಿ ನಮ್ಮ ಆಸ್ಥಾನದ ರಾಜನರ್ತಕಿಯರನ್ನು ಬರಮಾಡಿ ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ನೀವೇ ಸಕಲ ಕಲ ವಿಚಾರದ, ನೀವೇ ಸಕಲ ಕಲ ವಿಚಾರದ, ನಯನ ಮನೋದರ ನಾಟ್ಯವಿದೆ, ನಯನ ಮನೋದರ ನಾಟ್ಯವಿದೆ, ಕಿವಿಗಿಂಪು ಗಾನದ ಗಾನಸುದೆ, ಕಿವಿಗಿಂಪು ನಾದದ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ, ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ, ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ, ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ, ನಾದದಿ ಮೋದದಿ ಮೈಮನ ತಣಿಸುವ, ನಾದದಿ ಮೋದದಿ ಮೈಮನ ತಣಿಸುವ, ನಾದದಿ ಮೋದದಿ ಮೈಮನ ತಣಿಸು, ನಾದದಿ ಮೋದದಿ ಮೈಮನ ತಣಿಸುವ, ನಾದದಿ ಮೋದದಿ ಮೈಮನ ತಣಿಸುವ, ಶೃಂಗಾರ ರಥದ ವಿನಯ ಮಂದಾರ ಮಧುರ ಮಿಲ, ಶೃಂಗಾರ ರಥದ ವಿನಯ ಮಂದಾರ ಮಧುರ ಮಿಲನ, ಈಗ ಬಾ ಮರೆತು ಬೆರೆತು, ಈಗ ಬಾ ಮರೆತು ಬೆರೆತು, ವಿನಾ ಸಮಯ ವಿನೋದದಳು ಆನಂದಿಸುವ ಗನಂತರದಿ
ವಿಲಾಸಮಯ ವಿನೋದದೊಳು ಆನಂದಿಸುವ ಗಣಂತ ಬಾಳಿನ ರಸಮಯ ಸಮಯವಿದೆ ಇದುವೇ ಕಂದರುವ ಗಾನ ಇದುವೇ ಕಂದರುವ ಗಾನಗುದೆ ಬಾಳಿನ ರಸಮಯ ಬಾಳಿನ ರಸಮಯ ಬಾಳಿನ ರಸಮಯ ಸಮಯವಿದೆ ಸಮಯವಿದೆ ಮಿತ್ರಕರ್ಣ, ಗೌರವೇಶ್ವರ, ಮಾವ ಶಕುನಿ, ಗೌರವೇಶ್ವರ, ಸಹೋದರ ದುಶ್ಯಾಸನ, ಅಗ್ರಜ, ನೀವೆಲ್ಲರೂ ಕೇಳಿರಿ. ಚಂದ್ರಕುಲ ಛತ್ರೇಶ್ವರ ನೆನೆಸಿಕೊಂಡು ಈ ಭುವನ ಬ್ರಹ್ಮಾಂಡವನ್ನೇ ಹಲ್ಲೋಲ ಕಲ್ಲೋಲ ಮಾಡುತ್ತಿರುವ ಗಾಂಧಾರಿಯ ಗರ್ವ ಸಂಜಾತ ಧೃತರಾಷ್ಟ್ರ ಪ್ರಿಯ ಪುತ್ರ ಗಂಡೆದೆಯ ಗುಂಡಿಗೆಯ ಮಲ್ಲರಲ್ಲಿ ಮಲ್ಲ ಈ ಛಲದಂಕ ಮಲ್ಲ ದುರ್ಯೋಧನನಿಗೆ ಈ ಲೋಕದಲ್ಲಿ ಯಾರು ತಾನೇ ಸರಿಸಾಟಿ ಮಾವ, ಯಾರು ತಾನೇ ಸರಿಸಾಟಿ? ಆ ಪಾಂಡು ತನೆಯರ ಹಟ್ಟಹಾಸವನ್ನೇ ಪುಡಿಗುಟ್ಟಬೇಕೆಂಬುದೇ ನನ್ನ ನಿರ್ಧಾರ. ಅಂಗರಾಜನಾದ ಕರ್ಣನೇ, ಇದಕ್ಕೆ ನಿನ್ನ ಅಭಿಪ್ರಾಯವೇನು ತಿಳಿಸು? ಗೌರವೇಶ್ವರ, ಮಿತ್ರ, ವಿರೋಧಿಗಳ ಚಿರ ಕಡಿದಿಡುವೆ, ದುರಾತ್ಮರನೆಯ ಬಗೆಯುತ್ತಲೀಗ. ಗೌರವೇಶ್ವರ, ದುರಾತ್ಮರನೆಯ ಬಗೆಯುತ್ತಲೀಗ ವಿರೋಧಿಗಳ ಚಿರ ಕಡಿದಿಡುವೆ. ಮಾರಮತಿರತದೆಯಿಂದ ಕುಳ್ಳವೈರಿಯ ಒದಿಸುತ್ತ ಬರುವೆ. ಗೌರವೇಶ್ವರ, ಮಾರಮತಿರತೆಯಿಂದ ಕುಳ್ಳವೈರಿಯ ಒದಿಸುತ್ತವರು ದುರದೋಷಿರುವ ಮುರಿಯುತ್ತ ಬರದೆ. ಗೌರವೇಶ್ವರ, ದುರದೋಷಿರುವ ಮುರಿಯುತ್ತ ಬರದೆ ವಿರೋಧಿಗಳ ಚಿರ ಕಡಿದಿಡುವೆ. ಗೌರವೇಶ್ವರ, ಮಿತ್ರ, ಆ ಹರಿಗೆ ವೈರಿಯಾಗಿ ಹರಿಭಕ್ತನೆನಿಸಿದ ನಿನ್ನನ್ನು ಜಯಿಸುವವರು ಈ ತ್ರಿಭುವನದಲ್ಲಿ ಯಾರು ತಾನೇ ಸರಿಸಾಟಿ ಇರುವರು? ಗೌರವೇಶ್ವರ, ಯಾರು ತಾನೇ ಸರಿಸಾಟಿ ಇರುವರು? ನಾನು ಮಾಡಿದ ಶಬ್ದದಂತೆ ಕಾಲವಿಷ್ಣು ಎಂಬ ಧನಸ್ಸನ್ನು ಹಿಡಿದು ಪಾರ್ಥನ ಶಿರಸ್ಸನ್ನು ಛೇದಿಸಿ ಈ ಲೋಕವನ್ನೇ ವಿಜಯಗೊಳಿಸಬೇಕೆಂದು ಪಣ ತೊಟ್ಟಿ ನಿಂತಿರುವಾಗ ನಿನಗೆ ಭಯವೇಕೆ ದುರ್ಯೋಧನ? ಭಯವೇಕೆ? ಭಲೆ ಭಲೆ ಕರ್ಣ, ನಿನ್ನ ಅತ್ಯಂತ ಸಾಹಸಕ್ಕೆ ಮೆಚ್ಚಿದೆನು. ಕರ್ಣ, ನಿನ್ನ ಪೀಠದಲ್ಲಿ ಕುಳಿತುಕೋ. ಹಾಗೆ ಆಗಲಿ. ಸಹೋದರ ದುಶ್ಯಾಸನ, ಅಗ್ರಜ, ನಿನ್ನ ಅಧಿಕಾರವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸು. ದರಿದ್ರಿಯೊಳಗೆ ದುರಾತ್ಮಕರು ಪಡೋದೋಳಿ ಸೀಳುವೆ, ಪಡೋದೋಳಿ ಸೀಳುವೆ, ಪಡೋದೋಳಿ ಸೀಳುವೆ. ದರಿದ್ರಿಯೊಳಗೆ ದುರಾತ್ಮಕರು ಪಡೋದೋಳಿ ಸೀಳುವೆ, ಪಡೋದೋಳಿ ಸೀಳುವೆ, ಪಡೋದೋಳಿ ಸೀಳುವೆ. ಸಹೋದರ, ಅಗ್ರಜ, ಸಹೋದರ, ಏರಿಕೊಂಡವರ ಗುಂಡಿಗೆ ಸೀಳೆ, ಏರಿಕೊಂಡವರ ಗುಂಡಿಗೆ ಸೀಳೆ ಅದಮ ಭೀಮನ ಮದವನ್ನು ಮುರಿದು, ಅದಮ ಭೀಮನ ಮದವನ್ನು ಮುರಿದು ತುಳುವನು ನನಗೆ ಸರಿಸಬರೆದಗೆ, ತುಳುವನು ನನಗೆ ಸರಿಸಬರೆದಗೆ ದರಿದ್ರೊಳಗೆ ಪಡೋದೋಳಿ ಸೀಳುವೆ, ಪಡೋದೋಳಿ ಸೀಳುವೆ, ಪಡೋದೋಳಿ ಸೀಳುವೆ, ಸೀಳುವೆ, ಸೀಳುವೆ. ಅಗ್ರಜ, ಸಹೋದರ, ಈ ಲೋಕದಲ್ಲಿ ದುರ್ಯೋಧನ ದುಶ್ಯಾಸನವೆಂದರೆ ಮೂರು ಲೋಕವು ನಮ್ಮ ಹೆಸರು ಕೇಳಿದರೆ ಗಡಗಡದೆ ನಡುಗುವುದು. ಅಗ್ರಜ, ಸಹೋದರ, ನನಗೆ ನಿನ್ನ ಅಪ್ಪಣೆ ಕೊಡು. ಅಗ್ರಜ, ಕೊಡು. ಈ ಲೋಕದಲ್ಲಿ ಗಡಗಡದೆ ನಡುಗುತ್ತಿರುವುದು. ಅಪ್ಪಣೆಯನ್ನು ಕೊಡು. ಅಗ್ರಜ, ಕೊಡು. ಆ ಗೊಲ್ಲರ ಸಹಾಯದಿಂದ ಮೆರೆಯುತ್ತಿರುವ ಆ ಪಾಂಡವರ ಕುಲ ಬೇರನ್ನು ಧ್ವಂಸ ಮಾಡಿ ಬರುವೆನು, ಧ್ವಂಸ ಮಾಡಿ ಬಿಡುವೆನು. ನನಗೆ ನಿನ್ನ ಅಪ್ಪಣೆಯನ್ನು ಕೊಡು. ಅಗ್ರಜ, ನನಗೆ ನಿನ್ನ ಅಪ್ಪಣೆಯನ್ನು ಕೊಡು.
ಬಲೆ ಬಲೆ ಸಹೋದರ, ಇದಲ್ಲವೇ ನಿನ್ನ ಸಾಹಸ, ಇದಲ್ಲವೇ ನಿನ್ನ ಶೌರ್ಯ. ನಿನ್ನಂತಹ ಬಲಶಾಲಿಯಾದ ಸಹೋದರನು ನನಗಿರುವಾಗ ಈ ಛಲದಂಕ ಮಲ್ಲ ದುರ್ಯೋಧನನಿಗೆ ಭಯವೆಲ್ಲಿಂದ ಬರಬೇಕು? ಸಹೋದರ, ನಿನ್ನ ಪೀಠದಲ್ಲಿ ಕುಳಿತಿಕೋ. ಮಾವ, ಗೌರವೇಶ್ವರ, ಇಂಥ ಬಲಶಾಲಿಯಾದ ಸಹೋದರನು ನನಗಿರುವಾಗ ಈ ಛಲದಂಕ ಮಲ್ಲ ದುರ್ಯೋಧನನಿಗೆ ಭಯವೆಲ್ಲಿಂದ ಬರಬೇಕು ಮಾವ? ಭಯವೆಲ್ಲಿಂದ ಬರಬೇಕು? ಪಂತವನ ಇದುವೆನಾ? ಗೌರವೇಶ್ವರ, ಸಾಧು ಸುತ್ತೆ ಪಂತವನ ಮೋದವಗೊಳಿಸುವಿನ. ದುರುಳ ಪಾಂಡವರ ಮಂಡಲದೊಳಗೆ ಹತ್ತು ಬರುವೆನೋ ನಾನೀಗ, ಹತ್ತು ಬರುವೆನೋ ನಾನೀಗ, ಹತ್ತು ಬರುವೆನೋ ನಾನೀಗ. ಸಾಧಿಸುತ್ತೆ ಪಂತವನ ಮೋದವಗೊಳಿಸುವೆನ, ನಾ ಮೋದವಗೊಳಿಸುವೆನ, ನಾ ಮೋದವಗೊಳಿಸುವೆನ. ದುರ್ಯೋಧನ, ಇವರೆಲ್ಲರೂ ನಿನ್ನ ವೀರ ಸಾಹಸಿಗಳೇ ಸ್ತ್ರೀ. ಆದರೆ ಮತ್ತೊಂದು ವಿಚಾರ ಕೌರವೇಶ್ವರ. ಏನದು ಮಾವ ವಿಚಾರ? ಬಯಸಿ ಬಂದ ಮೃತ್ಯುವಿನಲ್ಲಿ ಸರಸ ಹಾಡಿದಂತೆ ಹರಿಯುವ ಸಾಗರದಲ್ಲಿ ಆಟ ಹಾಡಿದಂತೆ ಆ ಕುಲವೈರಿಗಳಾದ ಪಾಂಡವರನ್ನು ಇನ್ನೂ ಬಿಟ್ಟುಕೊಂಡಿರಲ್ಲ. ಇದು ಸರಿಯೇ ದುರ್ಯೋಧನ? ದುರ್ಯೋಧನ, ಮಾವ, ಆ ಪಾಂಡವರೇ ಮುಂದಿನ ಮೃತ್ಯುವಿನ ಮಾರಿಗಳೆಂದು ಚೆನ್ನಾಗಿ ತಿಳಿದುಕ ಕೌರವೇಶ್ವರ. ಇದು ಮುಂದಿನ ನೆನಪಿನೆಂದು ಸೂಚನೆ ಎಂದು ತಿಳಿಯಿರಿ. ಮಾವ, ಆ ಪಾಂಡವರ ಗೊಡ್ಡು ಬೆದರಿಕೆಗೆ ಈ ಛಲರಂಕಮಲ್ಲ ದುರ್ಯೋಧನು ಹೆದರುವುದಿಲ್ಲ. ನಮ್ಮವರ ಸಾಹಸವನ್ನು ಹೇಳುವೆನು, ಕೇಳು ಮಾವ, ಕೇಳು. ಆ ದೊಡಿಗ ಭೀಮನನ್ನು ವಧಿಸಲು ಸದಾ ಸಿದ್ಧನಾಗಿರುವ ಈ ನನ್ನ ಸಹೋದರ ದುಶ್ಯಾಸನನಿರುವನು. ಇನ್ನು ಆ ಅರ್ಜುನನನ್ನು ವಧಿಸಲು ನನ್ನ ಪ್ರಾಣ ಮಿತ್ರನಾದ ಅಂಗರಾಜನಾದ ಕರ್ಣನಿರುವನು. ಗೌರವೇಶ್ವರ, ಇನ್ನು ಏಡಿ ಧರ್ಮರಾಯನ ನೀತಿ ವಚನವು ನನಗೆ ಬೇಕಾಗಿಲ್ಲ. ಆ ಪಾಂಡವರ ಚಿಂತೆಯನ್ನು ಬಿಟ್ಟು ಮುಂದಿನ ಕಾರ್ಯದ ಬಗ್ಗೆ ವಿಚಾರ ಮಾಡು ಮಾವ, ಕಾರ್ಯದ ಬಗ್ಗೆ ವಿಚಾರ ಮಾಡು. ಸಹೋದರ, ನಮ್ಮವರ ಪರಾಕ್ರಮ ತಿಳಿಯದೆ ಆ ತಿರುಕ ಭೀಮನು ಎಷ್ಟು ಧೈರ್ಯದಿಂದ ಬರುತ್ತಿರೋ ನೋಡುವಣ್ಣೋ, ನೋಡು. ಏನು ಸಹೋದರ, ಆ ಭೀಮನು ಬರುತ್ತಿರುವನೆ? ಹೌದು ಅಣ್ಣ, ಬರಲಿ ಬಿಡು ಸಹೋದರ, ಬರಲಿ ಬಿಡು. ಬೋಲ ಬೋಲ ಚೋದಿನ ಓದಾಗಿತ್ತು ಬೋಲ ಬೋಲ ಚೋದಿನ ಓದಾಗಿತ್ತು ಬೋಲ ಬೋಲ ಚೋದಿನ ಓದಾಗಿತ್ತು ಬೋಲ ಬೋಲ ಓಹೋ, ಏನಿದು? ಕಾಕ ಪಂಗಡದಂತೆ ಇರುವ ಹಾಗೆ ಈ ಕೌರವರ ಸಭೆಯು ಸೇರಿರುವುದಲ್ಲ. ಇರಲಿ, ದುರ್ಯೋಧನ ಕ್ಷೇಮದಿಂದಿರುವೆಯಾ? ಓ ಭೀಮ, ನನ್ನ ಕ್ಷೇಮವಾಗಿರಲಿ. ನೀನು ಬಂದ ವಿಚಾರವನ್ನು ತಿಳಿಸು. ದುರ್ಯೋಧನ, ನಾನು ಬಂದ ವಿಚಾರವೇನೆಂದರೆ, ನನ್ನ ಅಗ್ರಜನಾದ ಧರ್ಮಪುತ್ರನು ಪಿತೃತರ್ಪಣದ ಕಾರ್ಯವನ್ನು ನಿಶ್ಚಯಿಸಿರುವನು. ಆದ್ದರಿಂದ ತರ್ಪಣದ ಸಮಯಕ್ಕೆ ನಿನ್ನನ್ನು ಕರೆಯಲು ಬಂದಿರುವೆನು. ದುರ್ಯೋಧನ, ನೀನು ನಿನ್ನ ಅನುಜರ ಸಮೇತ
ತರ್ಪಣದ ಕಾರ್ಯಕ್ಕೆ ಸಿದ್ಧರಾಗಿ ಬನ್ನಿ. ಕೇಳಿರಿ ಮಾವಿನರೇ, ಕೇಳಿರಿ ಮಾವಿನರೇ, ಈ ತಿರುಗ ನೋಡಿದ ನುಡಿಗಳ ಕೇಳಿದಿರೋ? ಅಲ್ಲವೋ ದುಶ್ಯಾಸನ, ಹೇಳೋ ಭೀಮ. ಊರಿಗಿಲ್ಲದ ಭೀಮನು, ಊರಿಗಿಲ್ಲದ ಭೀಮನು ಈ ಕಾರ್ಯ ಗೈಯುವುದು ಉಚಿತವೇ? ಬಲ ಬಲ ಸಹೋದರ. ಎಲ್ಲರೂ ಕೇಳಿರಿ, ಮನೆ ಮನೆಯಲ್ಲಿ ಭಿಕ್ಷಾವೃತ್ತಿ ವಾಸ ಮಾಡುತ್ತಿರುವ ಈ ತಿರುಗ ಭೀಮನು ಪಿತೃದರ್ಪಣವನ್ನು ಮಾಡಲು ಬಂದಿರುವಂತೆ, ಈ ಭೀಮನು ನಮ್ಮ ಐಶ್ವರ್ಯವನ್ನು ನೋಡಿ ಅದು ಸಹಿಸಲಾರದೆ ನಮ್ಮನ್ನು ಕರೆಯಲು ಬಂದಿರುವಂತೆ. ಛೀ, ಏಯ್ ನಿನಗೆ ನಾಚಿಕೆ ಆಗಲಿಲ್ಲವೇ? ಮನೆ ಮನೆ ಎಲ್ಲರೂ ಕೇಳಿರಿ, ಮನೆ ಮನೆಯಲ್ಲಿ ಇವರ ಮನೆ ಅಂಗಿಯ ಕೂಳಿಗೆ ಹೋಗಲು ನಿಮಗೆಲ್ಲರಿಗೂ ಸಮ್ಮತವೇ? ನೀವೇ ಹೇಳಿ. ಎಲ್ಲೋ ಮದಗರಿಬಿತ್ತನ ದುಶ್ಯಾಸನ, ಎಲ್ಲೋ ಏಯ್! ಭೀಮ, ನಿನ್ನ ಐಶ್ವರ್ಯವು ನಿನ್ನಲ್ಲಿ ಸ್ಥಿರವಾಗಿರುವುದಿಲ್ಲ. ಬಂಧುಗಳಲ್ಲಿ ಕಲಹ ಬೇಗವೆಂದು ಸುಮ್ಮನಿದ್ದರೆ ಏಯ್ ಹೆಚ್ಚಿಗೆ ಮಾತನಾಡುತ್ತಿರುವೆಯಾ ಮದಾಂಧ? ಹೆಚ್ಚಿಗೆ ಮಾತನಾಡಿದರೆ ಈ ನನ್ನ ಕಡೆಯು ನಿನಗೆ ಉತ್ತರ ಕೊಡಬಲ್ಲದು. ಎಚ್ಚರಿಕೆ ಮದಾಂಧ. ಹೊಚ್ಚ ಬಾಯಿ ಭೀಮ, ಏನ ನಾಡಿದ ಚೀಚಿ ದುರಾತ್ಮನೇ. ಎಲ್ಲೋ ಸುರಪುರ ಕೈನ. ಹೇಳೋ ಭೀಮ, ಏನ ನಾಡಿದ ಚೀಚಿ ದುರಾತ್ಮನೇ. ಕರೆಯದೆ ಬಂದ ನೀನು, ಎಲ್ಲವೋ ಭೀಮ, ಏಯ್! ಕರೆಯದೆ ಬಂದ ನೀನು ಹೃದಯವನ್ನು ದೇಶಕ್ಕೆ. ಬಲ ಬಲ ಕಳ್ಳ. ಕರೆಯದೆ ಬಂದ ನೀನು ಹೃದಯವನ್ನು ದೇಶಕ್ಕೆ. ಕರುಣಂಬಗನು ಎಣವ ಮಾಡಿದಿಹನೆ. ಎಲ್ಲವೋ ಭೀಮ, ಬಲ ಕಳ್ಳ. ಕರುಳಂಬಗದು ಎಣವ ಮಾಡಿದಿಹನೆ. ಏನ ನಾಡಿದ ಚೀಚಿ ದುರಾತ್ಮನೆ, ಏನ ನಾಡಿದ ಚೀಚಿ ದುರಾತ್ಮನೆ. ಎಲ್ಲವೋ ಭೀಮ, ಎಲ್ಲೋ ಸುರಪುರ ಕೈನ. ಏನು ನಿನ್ನಗದೇ ಉತ್ತರ ಕೊಡಬಲ್ಲದೆ? ನಿನ್ನಗದೇ ಉತ್ತರ ಕೊಡುವುದಕ್ಕೆ ಎಲ್ಲಾರು ಕೈಲಾಗದ ಎಡಿಗಳಲ್ಲ. ನಿನ್ನ ಮಾತು ನಿನಗೆ ಮೃತ್ಯುವಾಗುವುದು. ಎಚ್ಚರ, ಮೊದಲು ಈ ಸಭೆಯನ್ನು ಬಿಟ್ಟು ಹೊರಟರೆ ಸರಿ, ಇಲ್ಲವಾದರೆ ಈ ನನ್ನ ಬಾಣವು ನಿನಗೆ ಉತ್ತರ ಕೊಡುವುದು. ಏಯ್! ಏ ಸೋದಪುತ್ರ ಕೈನ. ಎಲ್ಲವೋ ಭೀಮ, ಈ ನನ್ನ ಕಲೆಯು ನಿನಗೆ ಉತ್ತರ ಕೊಡುತ್ತಿತ್ತು. ಆದರೆ ಇದು ಸಮಯವಲ್ಲ. ಮುಂದೆ ಅರ್ಜುನನ ಬಾಣಗಳನ್ನು ನೀನು ಎದುರಿಸಬೇಕಾಗುತ್ತದೆ. ಎಚ್ಚರಿಕೆ ಮದಾಂಧ. ಏ ಸರಿಯಾದ ಉತ್ತರವನ್ನು ಹೇಳಿದ ಅಂಗರಾಜ. ಈ ತಿರುಕರಿಗೆ ಅಂತ ಪದವಿ ಎಲ್ಲಿಂದ ಬರಬೇಕು? ನೀವೇ ಹೇಳಿ. ಇನ್ನು ಮೇಲೆ ನಿಮ್ಮ ನಿಮ್ಮ ಇಷ್ಟವನ್ನು ನೀವೇ ಅನುಸರಿಸಿಕೊಳ್ಳಿ. ಎಲ್ಲವೋ ವಿಷಜಂತುಗಳೇ, ಸತ್ಯ ಎಂಬ ಆಯುವು ಈ ಭೀಮನ ಕೈಯಲ್ಲಿ ಸಿಕ್ಕಿದಾಗಲೇ ನಿಮ್ಮ ರಕ್ತದ ಹನಿಗಳನ್ನು ನೀವೇ ನೋಡುವಿರಂತೆ. ಅದು ಆಗಿರಲಿ ದುರ್ಯೋಧನ, ನಾನು ಬಂದಿದ್ದಕ್ಕೆ ನಿನ್ನ ಉತ್ತರವೇನು ಹೇಳು? ಉತ್ತರ ಯಾವ ಉತ್ತರ? ಇಲ್ಲವೋ ಭೀಮ, ಇದು ಬಾಲ್ಯದಲ್ಲಿ ಹೊರಡುತ್ತಿದ್ದ ಓಟವಲ್ಲ, ಸರಸದ ಮೋಹವಲ್ಲ. ನೀನು ಜನಿಸಿದಾಗಿಂದಲೂ ನೀನು ನನಗೆ ವೈರಿ. ಈ ರಾಜಸಭೆಯಲ್ಲಿ ಮಾತು ಮಾತಿಗೂ ಉತ್ತರವನ್ನು ಕೊಡಬೇಡ. ತಿರುಕರಾದ ನಿಮಗೆ ಈ ರಾಜಸಭೆಯಲ್ಲಿ ಸ್ಥಳವಿಲ್ಲ. ಮೊದಲು ಈ ಸಭೆಯನ್ನು ಬಿಟ್ಟು ಹೊರಡು. ಎಲ್ಲವೋ ದುರ್ಯೋಧನ, ಓ ಗಡಿಗ ಭೀಮ, ನನ್ನ ಮನಸ್ಸಿನಲ್ಲಿ ಕುದಿಯುತ್ತಿರುವ ರೋಷಾಜ್ಞೆಯನ್ನು ಇಲ್ಲೇ ಇದೆ. ಆದರೆ
ಸಮಯವಲ್ಲ. ಮುಂದೆ ಈ ನನ್ನ ಗಲ್ಲು ನಿನಗೆ ಘಾತ ಪ್ರಾಣವಾಗುವುದನ್ನು ನೀನೇ ನೋಡಿರುವಂತೆ. ಎಚ್ಚರಿಕೆ ಮಗ ಅಂದ. ಎಲ್ಲವೋ ಭೀಮ, ಎಲ್ಲವೋ ದುರ್ಯೋಧನ. ಮುಚ್ಚು ಬಾಯ್ ಭೀಮ, ಹುಚ್ಚನಂತ ನೀ ಬಗಳುವೆ ಏಕೆ? ಮುಚ್ಚು ಬಾಯ್ ಭೀಮ. ದುರ್ಯೋಧನ, ಮುಚ್ಚು ಬಾಯ್ ಭೀಮ, ಹುಚ್ಚನಂತ ನೀ ಬಗಳುವೆ ಏಕೆ? ಮುಚ್ಚು ಬಾಯ್ ಭೀಮ. ಎಲ್ಲವೋ ಭೀಮ, ಎಲ್ಲವೋ ದುರ್ಯೋಧನ. ಕಿರುಕರು ಸಭೆಯಲ್ಲಿ ಕಿರುಕರು ಸಭೆಯಲ್ಲಿ ಕರೆಯಲು ಬರುವಾಗ ಈ ಬರಿ ನುಡಿಯ, ಅರಸನ ಬಳಿಯಲ್ಲಿ ಈ ಬರಿ ನುಡಿಯ, ಅರಸನ ಬಳಿಯಲ್ಲಿ ಈ ಬರಿ ನುಡಿಯ, ಪುರದೋಣಿ ನಾನು ಕಡಿಯದ ಪುರದೋಣಿ ನಾನು ಕಡಿಯದ ಮುಚ್ಚು ಬೋಯ್ ಭೀಮ, ಹುಚ್ಚನಂತ ಯಾಕೆ? ಮುಚ್ಚು ಬೋಯ್ ಭೀಮ, ಮುಚ್ಚು ಬೋಯ್ ಭೀಮ, ಮುಚ್ಚು ಬೋಯ್ ಭೀಮ. ಎಲ್ಲವೋ ಭೀಮ, ಎಲ್ಲವೋ ದುರ್ಯೋಧನ. ಈ ಜಲದಂಕ ಮಲ್ಲ ದುರ್ಯೋಧನ ಮುಂದೆ ನಿನ್ನ ಹಟ್ಟಹಾಸವು ಸಾಲದು. ಎಲ್ಲವೋ ದುರ್ಯೋಧನ, ಈ ರಾಜಸಭೆಯಲ್ಲಿ ಇಷ್ಟೊಂದು ಮಾತನಾಡಲು ಅವಕಾಶ ಕೊಟ್ಟಿದ್ದು ನಿನ್ನ ತಪ್ಪಲ್ಲ, ಅವಕಾಶ ಕೊಟ್ಟಿದ್ದು ನನ್ನ ತಪ್ಪು. ನೀನು ನಿನ್ನ ಹಿರಿಯವರ ಮಾತಿನಂತೆ ಕರೆಯಲು ಬಂದಿರುವೆ. ಹೋಗಲಿ ಬಿಡು. ಭರತ ಚಕ್ರವರ್ತಿಯಾದ ನಾನು ನಿಮ್ಮ ಮನೆ ಅಂಗಿನ ಕೂಳಿಗೆ ಬರಲು ನಾವೇನು ನಿಮ್ಮ ಹಾಗೆ ಕಿರಿಕರಲ್ಲವೋ? ಕಿರಿಕರಾದ ನಿಮಗೆ ಅತಿಶಯವಲ್ಲದೆ ಚಕ್ರವರ್ತಿಯಾದ ನನಗೆ ಅತಿಶಯವಲ್ಲ. ಹೆಚ್ಚಿಗೆ ಮಾತನಾಡಿದರೆ ಪ್ರಯೋಜನವಿಲ್ಲ. ಮೊದಲು ಈ ರಾಜಸಭೆಯನ್ನು ಬಿಟ್ಟು ಹೊರಡು. ಎಲ್ಲವೋ ಮದಂಗ, ಅಗ್ರಜನ ಮಾತಿನಂತೆ ನಿನ್ನನ್ನು ಒಂದು ಸಾರಿ ಕರೆದೆ. ದುರ್ಯೋಧನ, ನಿನಗೆ ಇಷ್ಟವಿದ್ದರೆ ಬಾ, ಇಲ್ಲದಿದ್ದರೆ ಇಲ್ಲೇ ಇರು. ದುರ್ಯೋಧನ, ಮುಂದೆ ನಿನಗಾಗುವ ಗತಿಯನ್ನು ನೀನೇ ನೋಡಿರುವಂತೆ. ಎಲ್ಲವೋ ದುರ್ಯೋಧನ, ಬಂದರೆ ಬಾ, ಬಿಟ್ಟರೆ ಬಿಡು, ನಾನಿನ್ನು ಬರುವೆನು. ಮಿತ್ರ ಕಳ್ಳ ಮಾವ ದುಶ್ಯಾಸನ, ಅಗ್ರಜ, ಈ ಭೀಮನು ಹೇಳುತ್ತಿರುವ ಮಾತನ್ನು ಕೇಳಿದರೆ ನನ್ನ ತಲೆಯು ಸಿಡಿದಂತಾಗುತ್ತಿರುವುದು. ಮಾವ, ಕೌರವೇಶ್ವರ, ಇದಕ್ಕೆ ಏನು ಮಾಡುವುದು ಮಾವ? ದುರ್ಯೋಧನ, ನಿನ್ನ ಅನ್ನವನ್ನು ತಿಂದು ನಿನ್ನ ಮೇಲೆ ವೇದವೆನಿಸುವರು ಆ ಮೂರ್ಖರು. ಆ ಕೃಷ್ಣನಿರುವ ತನಕ ಆ ಪಾಂಡವರು ಅಜೇಯರು. ಆದ್ದರಿಂದ ಯಾರಾದರೂ ದ್ವಾರಕಿಗೆ ಹೋಗಿ ಉಪಾಯದಿಂದ ಕೃಷ್ಣ ತಂದು ಆತನ ಊಟಕ್ಕೆ ವಿಷ ಬೆರೆಸಿ ಕೃಷ್ಣನನ್ನು ಕೊಂದರೆ ಆಗ ಪಾಂಡವರನ್ನು ಕೊಲ್ಲಬಹುದು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ದುರ್ಯೋಧನ? ಭಲೆ ಭಲೆ ಮಾವ, ನಿನ್ನಂತ ಸುಜಾಣನು ನನ್ನ ಪಕ್ಕದಲ್ಲಿರುವಾಗ ಅಮಂಗಳವು ಬರುವುದೆಂದರೇನು? ಮಾವ, ಆ ಮಾಯಾಕಾರಿಯಾದ ಕೃಷ್ಣನ ಬಳಿಗೆ ಹೋಗಿ ನೀರು ವಿಷಕಾರಿಯಾಗಿ ಆ ಕೃಷ್ಣನನ್ನು ಕರೆದುಕೊಂಡು ಬಾ ಮಾವ. ಹಾಗಾದರೆ ಹೊರಡು ಮಾವ. ಹಾಗೆ ಆಗಲಿ ಕೌರವೇಶ್ವರ, ನಾನೀಗಲೇ ದ್ವಾರಕಿಗೆ ಹೋಗಿ ಕೃಷ್ಣನನ್ನು ಕಂಡು ಬರುವೆನು. ಸಹೋದರ ದುಶ್ಯಾಸನ, ಅಗ್ರಜ, ಮಿತ್ರ ಕರ್ಣ, ಕೌರವೇಶ್ವರ, ನಡೆಯಿರಿ, ನೋವಿನ್ನು ಹೋಗೋಣ. ಎಲ್ಲವೋ ದುಷ್ಟ ದುರ್ಯೋಧನೆ, ಕೇಳು. ಆ ನನ್ನ ಸಹೋದರನನ್ನು ನಿನ್ನ ಕತ್ತಲೆ ಎಂಬ ಕಾರಾಗೃಹದಲ್ಲಿ ಸೇರಿಸಿ ಒಂದು ಹಿಡಿ ಅನ್ನ, ಒಂದು ಹೊಳೆ ನೀರಿನಿಂದ ಆ ನನ್ನ ಸಹೋದರನ್ನು ಕೊಂದೆಯಾ? ಎಲ್ಲವೋ ಕುರಿ, ನರಕುರಿ, ಕೃಷ್ಣ ತಂತ್ರ ಎಂಬ ಬುಟ್ಟಿಯಲ್ಲಿ ನಾನು ಕಾಳ ಸರ್ಪವಾಗಿ
ಎಡೆ ಎತ್ತಿ ಕಡಿದು ಸೇಡನ್ನು ತೀರಿಸಿಕೊಳ್ಳದೆ ಹೋದರೆ ನಾನು ಶಕುನೇ ಅಲ್ಲ ಎಂದು ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದೆ ಅಂದೆ ಕಾಗೆ ಒಕ್ಕಿದ ನಿನ್ನ ಅರಮನೆ ಆಯಿತು. ಎಲ್ಲವೋ ದುರ್ಯೋಧನ, ನಾನೀಗಲೇ ಕೃಷ್ಣನ ಬಳಿಗೆ ಹೋಗಿ ದುಷ್ಟ ವಿಷ ಸರ್ಪವನ್ನು ತಟ್ಟಿಯ ಬೀಗ ಮಾಡಿ ಈ ನಿನ್ನ ಕೆಟ್ಟ ಕುರುಕುಲ ವಂಶವನ್ನು ಹುಟ್ಟಿಗಿಲ್ಲದಂತೆ ಮಾಡದಿದ್ದರೆ ನಾನು ಶಕುನೇನೇ ಅಲ್ಲ. ಅಧಿಕಾರ ಮದದಿಂದ ಮೆರೆಯುತ್ತಿರುವ ಮದಾಂಧ, ಅದರಂತೆ ನನ್ನ ಆಟವೆಂಬ ಅಧಿಕಾರದಿಂದ ನಿನ್ನನ್ನು ನಿನ್ನ ವಂಶವನ್ನು ನಾಶ ಮಾಡಿಬಿಡುವನು. ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ ಅಧಿಕಾರ ಬಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ದುರ್ಯೋಧನ, ಅತಿಯಾಸೆ ತುಂಬಿದ್ದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸೈನ್ಸ್ ಇದೆ ನನ್ನ ಮನದಲ್ಲಿ. ದುರ್ಯೋಧನ, ಅತಿಯಾಸೆ ತುಂಬಿಯದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸೈನ್ಸ್ ಇದೆ ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ದುರ್ಯೋಧನ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ದುರ್ಯೋಧನ, ಸೂರತನದಿ ಹಿಡಿದು ನಿಲ್ಲ ವೀರಪಾರ್ಥನು ಅನ್ಯಾಯವಾಗಿ ಕರ್ಣನು. ಅಯ್ಯೋ ಪಾಪ ಕರ್ಣ. ಸೂರತನದಿ ಹಿಡಿದು ನಿಲ್ಲ ವೀರಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಕರ್ಣನು. ಹಿಡಿದದ್ದು ನಿಲ್ಲುವನು ಭೀಮಸೇನನು. ಹಿಡಿದದ್ದು ನಿಲ್ಲುವನು ಭೀಮಸೇನನು. ನನ್ನ ಗದೆಯಿಂದ ನಿನ್ನ ತೊಡೆ ಮುರಿದು ಬಿಡುವನು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ ಅಧಿಕಾರ ಬಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು. ಈತ ನಾನು ನೋಡು, ದ್ರೋಹಿ ನಾನು ನೋಡು. ಈತ ನಾನು ನೋಡುವೆ. ಮಾಧವ ಪೊರೆಯೋ ಈ ಪಾಂಡವರ ಪರಮಾತ್ಮ. ಮಾಧವ ಪೊರೆಯೋ ಈ ಪಾಂಡವರ ಕರುಣಾ ನಿಧಿಯೇ, ಕರುಣಾ ನಿಧಿಯೇ ಸುರವಳಿದರೆ.
ಕಾಲ ಕಾಲಕ್ಕೂ ನಮ್ಮನ್ನು ಕಷ್ಟದಿಂದಲೇ ನಳಿಸುತ್ತಿರುವೆ. ಹೇ ಪರಮಾತ್ಮ, ನನ್ನ ಲಲಾಟದಲ್ಲಿ ಎಂತಹ ಕಥೆಯನ್ನು ಬರೆದಿದೆಯೋ ದೇವ. ಕಾಕಾ ಪಂಗಡದಂತೆ ಇರುವ ಕೌರವರ ಗುಂಪಿಗೆ ಹೋದ ಭೀಮಸೇನನು ಬಾರಲೇ ಇಲ್ಲವಲ್ಲ. ಏನು ಮಾಡಲಿ? ಇತ್ತ ಪರಮಾತ್ಮನನ್ನು ಕರೆಯಲು ಹೋದ ಪಾರ್ಥನು ಸಹ ಬಾರಲೇ ಇಲ್ಲವಲ್ಲ. ಏನು ಮಾಡಲಿ? ನಮ್ಮ ತಂದೆಗೆ ಜನ್ಮ ವೈದಿಕವನ್ನು ಮಾಡುವುದು ಯಾವ ಕಾಲಕ್ಕೆ ಕಾಣಿನಲ್ಲ ಪರಮಾತ್ಮ. ಸಹೋದರರೇ, ನಿಮಗೆ ಮಂಗಳವಾಗಲಿ. ಅರ್ಜುನ, ದ್ವಾರಕೆಗೆ ಹೋದ ನಿನ್ನ ಸಮಾಚಾರವೇನು? ಅಗ್ರಜ, ಅರ್ಜುನ, ಪರಮಾತ್ಮನು ಯಾದವರ ಸಮೇತವಾಗಿ ಬರುವನೆಂದು ಅಭಯ ನೀಡಿರುನು. ಭೀಮಸೇನ, ಅಗ್ರಜ, ಕೌರವರ ಗುಂಪಿಗೆ ಹೋದ ನಿನ್ನ ವಿಚಾರವೇನು? ಅಗ್ರಜ, ಆ ಕೌರವರು ವೈರಿ ಕುರುಕುಲ ಆದವರನ್ನು ವಧಿಸುವೆನು. ಅಗ್ರಜ, ವೈರಿ ಕುರುಕುಲ ಆದವರನ್ನು ವಧಿಸುವೆನು. ಸಿರಿಮೆರವಾಗುರ ಹಂತಾರಲಿ, ಸಿರಿಮೆರವಾಗುರ ಹಂತಾರಲಿ, ಕಳಚಗಳು ಸಖಿಯಿಂದ ವೈರಿ ಕುರುಕುಲ ಆದವರನ್ನು ವಧಿಸುವೆನು. ಅಗ್ರಜ, ಅಂದರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಕುಲಗಳ ಅಗ್ರಜ, ಅಂದರೆಂಬುವ ಅಕ್ಕರೆಯಿಂದ ಸೊಕ್ಕಿದ ಕುರುಕುಲಗಳ ಮಗಲ್ಲವ ಭಕ್ತಿನ ಕನ್ಯಾಯದಲ್ಲಿ ರಕ್ತಗಳು. ಅಗ್ರಜ, ಮಗಲ್ಲವ ಭಕ್ತಿನ ಕನ್ಯಾಯದಲ್ಲಿ ರಕ್ತಗಳು ಸಕ್ಕರೆಯನ್ನು ಮುಚ್ಚಿದರಿಯುವನೆ ಅಗ್ರಜ, ಭೀಮಸೇನ, ಆ ದುರ್ಯೋಧನನು ಮತ್ತು ಸಭೆಯಲ್ಲಿರುವವರೆಲ್ಲರೂ ನಮ್ಮನ್ನು ತಿರುಕರು ಭಿಕ್ಷುಕರೆಂದು ನಿಲ್ಲಿಸಿದರು. ಅಗ್ರಜ, ನಿಲ್ಲಿಸಿದರು. ಅಗ್ರಜ, ಭೀಮಸೇನ, ಈ ನನ್ನ ರೋಷಾಜ್ಞೆಯನ್ನು ಅಲ್ಲೇ ಪ್ರಯೋಗಿಸುತ್ತಿದ್ದೆ. ಆದರೆ ನಿನಗೆ ಬೇಸರವಾಗುವುದೆಂದು ಸೈರಿಸಿ ಬಂದಿರುವನು. ಅಗ್ರಜ, ಸೈರಿಸಿ ಬಂದಿರುವುದು. ಸೈರಿಸು ಭೀಮಸೇನ, ಸೈರಿಸು. ಅವರ ಪಾಪಕ್ಕೆ ಅವರೇ ಹೋಗಲಿ. ನಡೆಯಿರಿ, ಪಿತೃತರ್ಪಣಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಸಿದ್ಧಪಡಿಸೋಣ. ನಡೆಯಿರಿ ಸಹೋದರೇ. ನಡೆ ಅಗ್ರಜ.